ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ 12ನೇ ವಾರ್ಡಿನ ಬಯಲು ಜಾಗದಲ್ಲಿ ಶೌಚಾಲಯ ಹಾಗೂ ಟಾಯ್ಲೆಟ್ ಸಾರ್ವಜನಿಕರು ಹೆಣ್ಣು ಮಕ್ಕಳನ್ನು ನೋಡದೆ ಅಲ್ಲಿ ಮೂತ್ರ ವಿಸರ್ಜನೆ ಮತ್ತು ಟಾಯ್ಲೆಟ್ ಹೋಗುವುದು ಮತ್ತು ಕಸವನ್ನು ಅಲ್ಲೇ ಹಾಕುವುದರಿಂದ ಗಬ್ಬೆದ್ದು ನಾರುತ್ತಿದೆ. ಹೀಗಾಗಿ ಅಲ್ಲಿದ್ದ ನಿವಾಸಿಗಳು ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡುವಾಗ ಗದ್ದೆದ್ದು ವಾಸನೆ ಬರುತ್ತಿದ್ದು ನಗರಸಭೆ ಪೌರಾಯುಕ್ತರು ಮಹಾಂತೇಶ್ ಬೀಳಗಿ, ಇಂಜಿನಿಯರ್ ಸುಲೇಮಾನ್ ಕೆರೂರ್, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಶ್ರೀಮತಿ ಶೋಭಾ ಮೇಢಂ ಮತ್ತು ಪೌರಕಾರ್ಮಿಕರು ಅಲ್ಲಿದ್ದ ಓಣಿಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ತುರ್ತು ಕೆಲಸಗಳನ್ನು ಮಾಡುತ್ತೀವಿ ಮತ್ತು ಅನುದಾನಿತ ಬಂದ ಮೇಲೆ ಆ ಬಯಲು ಜಾಗದಲ್ಲಿ ಗಾರ್ಡನ್ ಮಾಡುತ್ತೀವಿ ಎಂದು ಹೇಳಿದರು ಮತ್ತು ಟಿಸಿ ಚೇಂಜ್ ಮಾಡುವುದಾಗಿ ತಿಳಿಸಿದರು. ತಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡಿ ಎಂದು ಹೇಳಿದರು. 12ನೇ ವಾರ್ಡಿನ ಹಿರಿಯರಾದ ಶ್ರೀಶೈಲ್ ಮಠಪತಿ, ಗುರುಸಿದ್ದಪ್ಪ ಚನಾಳ್, ಕಾಂತೂ ಸಗರಿ, ಶಂಕರ್, ಕೆರೂರ್ ಮಂಜು, ನಿಲವಾನಿ, ಪ್ರಭು ಮುಂಡಗನೂರ್, ಭೀಮಶಿ, ಹೊರಗಿನ ಮನಿ ಹಾಗೂ ಹೆಣ್ಣು ಮಕ್ಕಳು ಹಾಗೂ ಪ್ರಮುಖರು ಇದ್ದರು. ವರದಿ ರಾಜು ನದಾಪ್. ಮೊದಲೇದಾಗಿ SM TV ಚಾನಲ್ನವ್ರಿಗೆ ಧನ್ಯವಾದಗಳು. ಇದು 12ನೇ ವಾರ್ಡಿನ ಸಮಸ್ಯೆ ಬದ್ದಲ್ಲ ಒಂದು ವರದಿಯನ್ನು ಮಾಡಿಕೊಂಡು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದರ ಸಲುವಾಗಿ ಅವ್ರು ಬಂದಿದ್ದಾರೆ. ಇದು ಕಳೆದ ಒಂದು 25-30 ವರ್ಷ ಆಯಿತು. ಇಲ್ಲಿ ಸಮಸ್ಯೆ ಭಾಳ ದೊಡ್ಡದೈತಿ. ನಾವು ಈಗಾಗಲೇ ಒಂದು 10ರಿಂದ 15 ಸಲ ಶಾಸಕರ ಮನೆಗೆ ಹೋಗಿವಿ. ಇದನ್ನು ವಿನಂತಿ ಪತ್ರವನ್ನು ಕೊಟ್ಟಿದ್ದೀವಿ. ಮುಂದೆ ಮುನ್ಸಿಪಾಲ್ಟಿಗೆ ಹೋಗಿ ಕಮಿಷನರ್ ಅವ್ರಿಗೂ ಕೂಡ ಅರ್ಜಿಯನ್ನು ಕೊಟ್ಟಿದ್ದೀವಿ. ಇದೊಂದು ಬಯಲು ಶೌಚಾಲಯ ದೇಶ ತುಂಬ ಎಲ್ಲ ಕಡೆ ಬಯಲು ಶೌಚಾಲಯ ಬಂದೈತಿ. ಇದನ್ನು ನೀವು ಬಂದ್ ಮಾಡಿ ನೀವು ಸಾರು ಖರ್ಚು ಹಾಕಿರಿ, ಅವನ್ನೆಲ್ಲ ಓಪನ್ ಮಾಡಿರಿ, TV ಹಾಕೊಂಡು ಕೂತಾರೆ ಅಂತ ಹೊರಸ್ತಾ ಇದ್ದೀವಿ. ಅವ್ರು ಅದಕ್ಕೊಂದು ಕಾರಣ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಕರೆಂಟ್ ಸರಿ ಇಲ್ಲ, ಅಲ್ಲೆಲ್ಲ ಹೋಗಕ್ಕೆ ಆದಿಲ್ಲ. ಇದೆಲ್ಲ ಹೇಳಿದ್ರು ಅಲ್ಲೆಲ್ಲರೂ ನೀರಿನ ವ್ಯವಸ್ಥೆ ಐತಿ, ಎಲ್ಲ ಮಾಡಿರೋ ಬರ್ತೈತಿ. ಇವ್ರು ಮಾಡೋಕ್ಕೆ ಇರಲ್ಲ. 2 ಸರಿ ಹೇಗೆ ಬರೀ ಅದಕ್ಕೊಂದು ಏನಾರು ಒಂದೊಂದು ಸಬೂಬು ಹೇಳ್ಕೊತ ಹೊಂಟಿದ್ದಾರೆ. ಈ ರೀತಿಯಾಗಿ ನಾವು 2023 ಹಿಡ್ಕೊಂಡಾದರೂ ಶಾಸಕರ ಮನೆಗೆ ಹೊಂಟಿದ್ವಿ. ಅವ್ರು ಶಾಸಕರು ಆದ ಪ್ರಕಾರ ಅವ್ರು ಆದಾಗ ಅವ್ರು ಯಾರು ಕಮಿಷನರ್ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಹಿಂದಕ್ಕಿದ್ದವ್ರು ET ಸಾಹೇಬ್ರು ಹತ್ತಿದ್ರು. ET ಸಾಹೇಬ್ರಿದ್ದವ್ರು ಏನು ಮಾಡಿದ್ರಿ, ಎಲ್ಲನೂ ಅವ್ರು ಹೇಳಿದ ಕೂಡಲೇ ಪಾಪ ಅವ್ರು ಒಂದು ಸ್ವಲ್ಪ ವರ್ಕ್ ಮಾಡ್ಯಾರ. ಸುಮ್ಮನೆ ಅನ್ನಬಾರ್ದು. ET ಸಾಹೇಬ್ರು ನಾವು ಏನು ಇದನ್ನು ವಿಚಾರ ಮಾಡಬಾರ್ದು. ಅವ್ರು ಅದನ್ನ ಆದ ನಂತರ ಜಾಧವ್ ಸರ್ ಬಂದ್ರಿ. ಜಾಧವ್ ಸರ್ ಬಂದು ಬರೀ ಮುಂದೆ ಹಾಕೋತು ಅದಕ್ಕೆ ರೀ ಅವ್ರದ್ದೇನು ಒಂದಿದ್ರು ಅವ್ರು ಬಗ್ರಿ ಬಳಿ ಅಂತ ಕೆಲಸ ಇಲ್ಲ. ಈಗಾದ ನಂತರ ಮಹಾಂತೇಶ್ ಬೀಳಗಿ ಅವ್ರು ಬಂದಾರೆ. ಮಹಾಂತೇಶ್ ಬೀಳಗಿ ಅವ್ರು ಬಂದು ಅವರು ಈ ಸೈಟನ್ನು ಇಲ್ಲಿ ಸ್ಪಾಟನ್ನು ವಿಸಿಟ್ ಮಾಡಿದ್ರು. ಮಾಡಿ ಪಾಪ ಅವ್ರು ಏನೋ ಅವ್ರ ಮಿಸಸ್ ಅವ್ರಿಗೆ ಆರಾಮಿಲ್ಲಾಗನ ಏನು ಅವ್ರ ದವಾಖಾನೆ ಆದ್ರೆ ಇನ್ನೂವರೆಗೂ ಪಾಪ ಅವ್ರ ದವಾಖಾನೆ ಅವ್ರು ಮೆಡಿಕಲ್ ಪ್ರಾಬ್ಲಮ್ ಇದ್ರಿ. ಅಲ್ಲಿ ಹಿಡ್ದು ಆದರೂ 2 ಸಲ ಯಾರನ್ನ ಅವ್ರ ಕೈಯಿಂದ ಕೇಳಿ ಇಂಜಿನಿಯರ್ಗಳನ್ನ ನಾವು ಕೂತೀವಿ. ಲಾಸ್ಟಕ್ಕೆ ನಾವು ಬಂದು ನಿಮ್ಮ ಮೀಡಿಯಾದವ್ರ ಜೋಡಿ ನಾವು ನಿಮ್ಗೆ ಹೇಳ್ಬೇಕಂತ ಪರಿಸ್ಥಿತಿ ಹೋರಾಟ ಮಾಡ್ತೀವಿ. ಅಲ್ಲೇ ಕಂಟ್ರೋಲ್ ಹಾಕಿದಾವು ಡೈರೆಕ್ಟ್ ಕಿಲಿ ಹಾಕ್ಬಿಡ್ದ ನನ್ನ ಮಾತಿಗೆ ಡೈರೆಕ್ಟ್ ಕಿಲಿ ಹಾಕ್ಬಿಡ್ದ ಕೂತ್ ಬಿಡ್ತೀವಿ ನಾವು. ಸಾಕಾಗೈತಿ, ಜೀವನಾನ ಸಾಕಾಗೈತಿ, ನಮಗೆ ಸಾಯುವಂಗ ಆಗೈತಿ. ಸತ್ತ ಹೋಯ್ತಿ ಏನು ಮಾಡ್ಕೊಂಡು ಅದನ್ನ ಮಾಡ್ರಿ. ಅದು ಸ್ಮೆಲ್ ಉತ್ತರನ ಕೊಡಾಕ್ತಾರೆ. ಬರ್ತೀವಿ, ಮಾಡ್ತೀವಿ, ಮಾಡ್ತೀವಿ, ಅದನ್ನ ಇದನ್ನ ಹೇಳ್ತಾರೆ. ನೀವು ಏನಾದ್ರೆ ಇಲ್ಲೇ ಮುನ್ಸಿಪಾಲ್ಟಿಗೆ ಬರೀ ಅಂತ ಮುನ್ಸಿಪಾಲ್ಟಿಗೆ ಹೋಗಿ ಏನು ನೋಡಿದ್ರಿ 2 ಸಲ ಹೋಗಿ ನೋಡಿದ್ರಿ. ಅವರ ಬಂದು ಇಲ್ಲಿ ಸೈಟ್ ನೋಡ್ಯಾರ್ರಿ. ಮುಂದೆ ಊರಂದು ಎಲ್ಲ ಕಸ ತಂದು ಇಲ್ಲೇ ಹೋಗ್ತಾರೆ. ಮುಂದೆ ಕಸದ ಗಾಡಿ ಸರಿಯಾಗಿ ಬರೋದಿಲ್ಲ, ಬಾಂದ್ರೂ ನಿಂದ್ರುದಿಲ್ಲ. ಪಾತ್ನ ಹೋಗಿಬಿಡ್ರಿ ರಿಲೇಟ್ರಿ ಏನು ಹಂದಿ ಕಾತಿ ಇಲ್ಲಿ ಏನು ಸಾಯ್ತಾವೆ ಎಲ್ಲ ಇಲ್ಲ ರೀ. ಮೊದಲು ಅಂಗನವಾಡಿ ಶಾಲೆ ಸಣ್ಣ ಸಣ್ಣ ಹುಡುಗೋದವ್ರು. ಮುಂದೆ ಇಲ್ಲಿ ಅಂದ್ರೆ 200 ಕುಟುಂಬದವ್ರು 2 ಸಲ ಹೇಳಿದ್ರು ಏನು ಅದ್ರ ಸಾಧನೆ ಇಲ್ಲ. ಮತ್ತು ದೇಶಾದ್ಯಂತ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಅಂತಾರು. ಇದು ನಮ್ಮದು ಏನು ಭಾರತ ಒಳಗೆ ಬರ್ತೈತಿ ಟಾಯ್ಲೆಟ್ ಆದ ನಮಗೆ ತಿಳಿಯುವಾಗ ಹ್ಯಾಂಗೆ ಮಾಡೋದು ಸರ್? ಗಾರ್ಡನ್ ಮಾಡಿರಿ, ಇದು ಮಾಡಿರಿ ಅಂತ ಕೇಳ್ತಿದ್ದೀವಿ. ನಾವೇನು ಕೇಳ್ತೀವಿ, ಏನು ಪರಿಹಾರ ಕೊಡ್ರಿ ಕೇಳ್ತಿದ್ವಿ. ಪರಿಹಾರ ಇಲ್ಲರಿ. ಇದ್ದಿದ್ದ ಸ್ವಚ್ಛ ಮಾಡಿ ಏನು ಎಲ್ಲ ಹೆಣ್ಮಕ್ಳು ಅದಾರ ಸುತ್ತಮುತ್ತ ಬಂದು ಎಲ್ಲರೂ ಇಲ್ಲಿ ಬಯಲು ಶೌಚಾಲಯ ಕೊಂಡಿರ್ತಾರೆ. ಅವ್ರ ಜೋಡಿ ನಾವು ಮಂದಿ ಬಂದವ್ರ ಜೋಡಿ ತಗೊಂಡು ನೀ ಜಗಳ ನಿಂದ ಜಾಗ ಕೇಳ್ತಾರೆ. ಅವ್ರು ಕೇಳೋಣ ನಿಂದ ಜಾಗ ನಿನ್ನ ಮನ್ಯಾಗ ಕುಂಡ್ರತೀವಿ ಸಂಡಸ್ ನಾವು ಸಾರ್ವಜನಿಕ ಐತಿ ಕುಂಡಿರ್ತೀವಿ. ನೀ ಏನು ಮಾಡೋದು ಈಗ ಎಷ್ಟೋ ಸರಿ ಜಗಳ ಆಗ್ಯಾವ್ರಿ. ಇವೆಲ್ಲಾನು ಎಷ್ಟಲ್ಲ ವಿಚಾರ ಮಾಡೈತಿ. ಅಂಗನವಾಡಿ ಐತ್ರಿ ಎಲ್ಲ ಸಹಿ. ನಾವು ಇದ್ರಿಗೆ ಹೆಣ್ಮಕ್ಳು ಬಂದ್ರು ಆದ್ರೆ ಅಲ್ಲಿಂದ ಇಲ್ಲಿ ಬಂದಿರ್ತಾರೆ. ಇದ್ರಿಗೆ ನಿಂತನ ಇದನ್ನ ಮಾಡ್ತಾರೆ. ನಮ್ಗೆ ನೋಡಕ್ಕೆ ಆಗವಲ್ತ್ರಿ. ಈಗ 45 ಯಾವ ಶಾಸಕರು ಬಂದ್ರು ಇದನ್ನ ಏನು ಮಾಡುವಲ್ರಿ. ಅದಕ್ಕೆ ದಯವಿಟ್ಟು ನೀವು ಇದನ್ನೊಂದು ಮಾಡಿಕೊಟ್ರಿ ಅಂದ್ರೆ ನಮಗೆಲ್ಲ ಮುನ್ಸಿಪಾಲ್ಟಿ ಅಧಿಕಾರಿಗಳು ಆತ್ರಿ ಪ್ರತಿಯೊಬ್ರು ನೋಡೋಕಾರಿ ಮತ್ತು ಹಂಗೆ ಅದನ್ನ ಮಾಡ್ತಾರ್ರಿ. ಯಾರು ಇನ್ನೂವರೆಗೂ ಅದ್ರ ಕ್ರಮನ ತಗೊಂಡಿಲ್ರಿ ಇಲ್ಲಿವರೆಗೂ. ಅದೆಲ್ಲರೂ ದಯವಿಟ್ಟು ಮಾಡಿಕೊಟ್ರಿ. ನಾವು 25 ವರ್ಷ ಆದ್ರಿ ಇದೇ 25 ವರ್ಷದಿಂದ ಮಾಡ್ತೀವಿ ಅಂತಾರ್ರಿ. 4-5 ವರ್ಷ ಆತ್ರಿ. ಇದರಿಂದ ನಾವು ಎಲ್ಲರಿಗೆ ಕೊಟ್ಟಿವ್ರಿ, ಹೋಗಿ ಕೊಟ್ಟು ಬಂದಿವ್ರಿ, ತೋರಿಸಿದ್ವಿ, ಅವ್ರ ಮನೆಗೆ ಹೋಗಿ ಬಂದಿವ್ರಿ. ಅವ್ರಿಗೆ ನಮಗೇನ ಸ್ಪಂದಿಸಿಲ್ಲ, ಮಾಡಿಲ್ಲ. ಮಾಡ್ತೀವತ್ತಾರ್ರಿ, ಮಾಡುವಾರ್ರಿ. ಮತ್ತು ಯಾರಿಗೆ ಏನೋ ಅನ್ನಕ್ಕೆ ಆಗಂಗಿಲ್ರಿ.
ಹಿಂಗಾಗಿ ನಮ್ಗೆ ತೊಂದರೆ ಐತ್ರಿ ಇದರಿಂದ ನಮ್ಗೆ ಒಂದು ಏನು ಸತ್ರು ಎಲ್ಲ ಇಲ್ಲೇ ಎಲ್ಲ ಕಸಾನು ಚಾಲ್ತಾರೆ ಮತ್ತು ಅವ್ರು ಬಂದಿದ್ದಂದ್ರೆ ಯಾರಿಗೆ ಏನು ಅನ್ನೋದು ಹೆಣ್ಮಕ್ಳಿಗೆ ಆಡಾಡಕ್ಕೂ ಹೊರಗೆ ಬಂದಿದ್ರೆ ಕಸದ ಗಾಡಿ ಬರ್ತೈತ್ರಿ ರೋಡ್ ಇಲ್ಲ ತಂಗಿ ಇಲ್ಲ ಇದ್ರೆ ಇಲ್ಲಿ ನಿಂದಿರ್ಬೇಕು ನಿಂದಿರ್ತಾರ್ರಿ ಚೂಸ್ಕೊಳ್ಳೋದು ತಿರ್ಗಾಡ್ತಾರಿ ಮಾಡ್ತಾರಿ ಮತ್ತೆ ವಯಸ್ಸದವರು ಬೀಳುದು ಹೇಳೋದು ಮಾಡ್ತಾರಿ ಅದು ಮತ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ಇಲ್ಲಿ ಒಟ್ಟ ಎಷ್ಟು ಸತ್ತ ಹೇಳಿದ್ರು ಇಲ್ಲಿ ದಾದ ಮಾಡುವ್ರಿ ಮತ್ತು ಇಲ್ಲಿ ದಾದ ಮಾಡ್ರಿ ಇಲ್ಲಿ ಮಂದೆಲ್ಲ ಭಾಳ ಕುಟುಂಬ ಹುಡುಗರು ಭಾಳ ಅದಾವ್ರಿ ಹಂಗನೋಡ್ ಶಾಲೆ ಹುಡುಗನು ಅದಾವ್ರಿ ಇಲ್ಲೇ ಸನ್ನಿದಾಗ ಇಲ್ಲಿ ಬಂದು ನೋಡ್ರಿ ಬಂದು ಸ್ವಚ್ಛ ಮಾಡಿ ಹೆಂಗ್ ಮಾಡ್ತೀವಿ ನೋಡ್ರಿ ಬಂದ್ ಮಾಡಿ ಇದನ್ನ ಬರ್ಬೇಕ್ರಿ ಚೂಸ್ಕೊಳ್ಳೋದು ತಿರ್ಗಾಡ್ತಾರಿ ಮಾಡ್ತಾರಿ ಮತ್ತೆ ವಯಸ್ಸದವರು ಬೀಳುದು ಹೇಳೋದು ಮಾಡ್ತಾರಿ ಅದು ಮತ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ಇಲ್ಲಿ ಒಟ್ಟ ಎಷ್ಟು ಸತ್ತ ಹೇಳಿದ್ರು ಇಲ್ಲಿ ದಾದ ಮಾಡುವ್ರಿ ಮತ್ತು ಇಲ್ಲಿ ದಾದ ಮಾಡ್ರಿ ಇಲ್ಲಿ ಮಂದೆಲ್ಲ ಭಾಳ ಕುಟುಂಬ ಹುಡುಗರು ಭಾಳ ಅದಾವ್ರಿ ಹಂಗನೋಡ್ ಶಾಲೆ ಹುಡುಗನು ಅದಾವ್ರಿ ಇಲ್ಲೇ ಸನ್ನಿದಾಗ ಇಲ್ಲಿ ಬಂದು ನೋಡ್ರಿ ಬಂದು ಸ್ವಚ್ಛ ಮಾಡಿ ಹೆಂಗ್ ಮಾಡ್ತೀವಿ ನೋಡ್ರಿ ಬಂದ್ ಮಾಡಿ ಇದನ್ನ ಬರ್ಬೇಕ್ರಿ ಮಾತಾಡವ್ರಿ ಭಾಳ ಐತ್ರಿ ಎಲ್ಲ ಹೋಗದಾರಿ ಅಲ್ಲಿ ಯಾಕಂದ್ರೆ ಅದಿನ ಇಲ್ರಿ ಮತ್ತೆ ತೆಗ್ನ್ಯಾಗ ನೀರು ಹುಳ ಹುಚ್ಚಿ ಭಾಳ ಆಗ್ತಾವ ರಾತ್ರಿ ಅಂತ ಒಬ್ಬರೇ ಒದಗ್ತಾವ್ರಿ ಹೋಗಿರ್ತಾರಿ ಮತ್ತೆ ಮಿಕ್ಸಾಲೆ ಲೈಟ್ ಎಲ್ಲಿ ಹೋಗಿರಿ ಮುನ್ಸಿಪಾಲ್ಟಿ ಅವರು ಏನು ಒಟ್ಟ ಯಾವ್ದು ಏನ ತಗೊಂಡಿದ್ರು ಸುಮ್ ಬಂದ್ರು ಒಟ್ಟ ಇಲ್ಲಿ ಏನ ಮಾಡುದು ಮೊಬೈಲ್ ಹಾಕೋನು ಕ್ಯಾಮ್ರಾ ಹಾಕೋನು ಎಲ್ಲ ಮಾಡೋದು ಹಾದಿಲ್ಲ ಅಲ್ಲಿ ದಿನಿ ಮಾಡ್ಲಿಕ್ಕಾರಿ
ಹೊಕ್ಕಿ ತೋತ ಒಂದೇ ವಿಷಯ ಹೋಗತ್ತಾರಲ್ಲ ಯಾರು ಕೈ ಮುಗಿದ್ರೆ ಕಾಲು ಒಂದು ಗಟಾರ್ ದೋರ್ಸ ಕೈ ಈಗ ಇಲ್ಲಿ ಮಟ್ಟ ಮಾಡೋದ್ರಿಂದ ನೀರು ಹರಿದ ಅದ್ರಾಗ ಹೋಗ್ತದೆ ರೋಡಿನ ಮೇಲೆ ನೀರು ಹೋಗ್ಬೇಕು. ಇಲ್ಲೇ ಹೋಗೋದು ನೋಡ್ರಿ ರೋಡ್ ಮೇಲೆ ಇಷ್ಟೇ ಮತ್ತೇನು ಪ್ರಾಬ್ಲಮ್ ಇಲ್ಲ ಆ ಗಟಾರ್ದಾಗ ನೀರು ಹೋಗ್ಬೇಕು ಹೇಳ್ತೇನ್ರಿ ನಾನು ಕಾಲು ಬಿದ್ದು ಹೇಳ್ತೇನೆ ಅವ್ರಿಗೆ ಹೇಳಕ್ರಿ ಅವ್ರದ್ದು ತಪ್ಪಿರಲ್ಲ, ಅವ್ರದ್ದು ಎಸ್ಟಿಮೇಷನ್ ಏನೈತಿ ಅದನ್ನ ಮಾಡಿರ್ತಾರ. ಇದನ್ನ ಹೆಚ್ಚಿಗೆ ತಗೊಳ್ಳೋದು ಹೇಳಾಗತ್ತಿರಲ್ಲ ನಮಗ, ಅದನ್ನ ಮಾಡೋಣ. ಇದೊಂದು ಸ್ವಲ್ಪ ಇದನ್ನ ಮಾಡಿಸ್ಬಿಡ್ರಿ, ಅದನ್ನ ಬರ್ಕೊಂಡ್ ಮಾಡ್ತೀರಿ. ಏನದ ಇದು ಮನೆ ಹೆಸರೇನ್ರಿ? ಗುಗ್ರಿ ಸರ್. ಏನ್ ಹೆಸರು ಪೂರ್ತಿ? ರಾಮಪ್ಪ ಹೊಸಪ್ಪ ಗುಗುರಿ. ಇದ್ರ ಬಗ್ಗೆ ಹೇಳಿಕೆ ಕೊಟ್ಬಿಡಿ. ತುರಂತ ಏನ್ ಮಾಡೋದು ಸದ್ಯದಾಗ ಆಗಬೇಕಾಗಿರುವಂಥದ್ದು ಇಲ್ಲಿ ಬಯಲು ಶೌಚಾಲಯನ ನಿರ್ಬಂಧ ಮಾಡಬೇಕು. ಈಗ ಅದನ್ನು ನಾಳೆ ಇವತ್ತು ಅದನ್ನು ಬೋರ್ಡ್ ಬರೆಸಿ ನಾಳೆ ಅದನ್ನು ಹಾಕಿಸೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಯಾರೂ ಬಯಲು ಶೌಚಾಲಯ ಮಾಡಬಾರ್ದು ಅಂತೇಳಿ ಒಂದು. ಎರಡನೇದು ಈಗ ನಮ್ಮ ಅಲ್ಲಿ ಶೌಚಾಲಯಗಳದಾವು, ಒಂದು ಹಳೀದೈತಿ, ಒಂದು ಹೊಸದೈತಿ. ಹೊಸದ್ರದ್ದು ಈಗ ಉದ್ಘಾಟನೆ ಆಗಬೇಕು. ಅದು ಆ್ಯಕ್ಚುಲಿ ಕಟ್ಟ್ಯಾರ, ಉದ್ಘಾಟನೆ ಆಗಿಲ್ಲ. ಅದನ್ನು ಉದ್ಘಾಟನೆ ಮಾಡೋದನ್ನು ಶೀಘ್ರದೊಳಗೆ, ಅದನ್ನು ಭಾಳ ಟೈಮ್ ತೊಗೊಳ್ಳಲ್ಲ, ಶೀಘ್ರದೊಳಗೆ ಅದನ್ನು ಉದ್ಘಾಟನೆ ಮಾಡಿಸ್ತೀವಿ. ಎರಡೂ ಶೌಚಾಲಯಗಳನ್ನು ಮುಕ್ತ ಮಾಡ್ತೀವಿ, ಅಂದರೆ ಸಾರ್ವಜನಿಕರಿಗೆ ಮುಕ್ತ ಮಾಡ್ತೀವಿ. ನೀರಿನ ಸೌಲಭ್ಯ ಈಗ ಹಳೆ ಶೌಚಾಲಯದ್ದು ನೀರಿನ ಸಮಸ್ಯೆ ಇತ್ತು, ನಿನ್ನೆ ಬಗೆಹರಿಸ್ತೀವಿ. ಹೊಸ ಶೌಚಾಲಯಕ್ಕೂ ನೀರಿನ ವ್ಯವಸ್ಥೆ ಮಾಡಿ ಅದನ್ನು ಮುಕ್ತ ಮಾಡ್ತೀವಿ. ಆಮೇಲೆ ಕಚ್ಚಾ ರಸ್ತೆ ಎಂದು ಈಗ ಕೂಡಲೇ ಮಾಡ್ತೀವಿ. ತಾತ್ಕಾಲಿಕ ರಸ್ತೆ ಅಂತೂ ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ನಾಳೆನೇ JCB ಬರುತ್ತೆ ಅಂತೇಳಿ ನಮ್ಮ ಇಂಜಿನಿಯರ್, ನಾವು ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಈಗೇನು ನಿಮ್ಮ ಬೇಡಿಕೆ ಪ್ರಕಾರ ಇಲ್ಲಿ ಗಾರ್ಡನ್ ಮಾಡೋದು, ಹೈಮಾಸ್ಟ್ ಹಾಕೋದು ಅವೇನಿದಾವಲ್ಲ ಅಭಿವೃದ್ಧಿ ಕಾಮಗಾರಿಗಳು, ಅವನ್ನ ನಾವು ಒಂದು ಎಸ್ಟಿಮೇಟ್ ತಯಾರು ಮಾಡಿ ನಾವು ಮೇಲಾಧಿಕಾರಿಗಳಿಗೆ ಅದನ್ನು ಅಪ್ರೂವ್ ತೊಗೊಂಡು ಅದಕ್ಕೆ ಅನುದಾನದ ಲಭ್ಯತೆ ಮೇಲೆ ನಾವು ಕಾಮಗಾರಿನ ಕೈಗೊಳ್ತೀವಿ. ಅದೊಂದ್ರಿ ಈ ಕಚ್ಚಾ ರೋಡ್ ಮಾಡ್ತಿರಲ್ಲ, ಇದನ್ನ ಹಾದಿ ಬಂದ್ ಮಾಡ್ಬೇಕ್ರಿ, ಮತ್ತೆ ನಾವು ತಂತಿ ಹಾಕ್ಬೇಕ್ರಿ ಒಳಗೆ ಕಸ. ಅಲ್ಲ, ಇದನ್ನು ಬಂದ್ ಮಾಡ್ಬೇಕಲ್ಲ, ಅದನ್ನ ಓಪನ್ ಈಗ ಕಟ್ಟಬೇಕ್ರಿ, ಓಪನ್ ಮಾಡಿ ಇದನ್ನ ಕಟ್ಟಿಸ್ಬೇಕ್ರಿ. ಕಟ್ಟಿಸಿ ಇದಕ್ಕೆ ತಂತಿದ ಆಮೇಲೆ ಮಾಡ್ಬೇಕು. ಸಿಬ್ಬಂದಿಗಳು ಸರಿಯಾಗಿ ಬಲವಾಗಲ್ಲ, ಒಳ್ಳೆ ವಾಪಸ್ ಏನಂತಂದ್ರೆ ಈ ಗಟಾರಗಳ ಸ್ವಚ್ಛ ಮಾಡೋದು. ಮ್ಯಾಗ ನೀವು ತಿಂಗಳಿಗೆ ಒಮ್ಮೆ ಒಂದು ವಾರ್ಡಿಗೆ ವಿಸಿಟ್ ಕೊಡಿ. ಇದು ಮಹಿಳೆಯರದು ಮತ್ತು ಪುರುಷರದು ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರತಿ ತಿಂಗಳು ವಿಸಿಟ್ ಕೊಟ್ರಿ ಅಂದ್ರೆ ಅದು ನಿಮ್ಮ ಸಿಬ್ಬಂದಿ ಏನು ಮಾಡ್ತಾರೆ ನಿಮಗೂ ಗೊತ್ತಾಗತ್ತೆ, ಇವ್ರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಾಗತ್ತೆ.